ಮೊದಲನೇದಾಗಿ ವಕೀಲರು ಪರಿಶಿಷ್ಟ ಜಾತಿ ಒಳಗಡೆ ಆಗ್ಬೇಕಾಗಿರೋಂಥ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ಸಕ್ರಿಯವಾಗಿ ಆಗಸ್ಟ್ 1, 2024 ನಂತರ ದೊಡ್ಡ ಮಟ್ಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಮಾದಿಗ ಸಮಾಜದ ವಕೀಲರು ಒಳ ಮೀಸಲಾತಿಗೆ ಧುಮುಕಿರುವಂತ ವಿಚಾರ. ಕಾರಣ ಇಷ್ಟೇ, ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ತನ್ನ 7 ಸದಸ್ಯರ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ನಲ್ಲಿ ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡುವಂತ ವಿಚಾರ ಕಾನೂನು ಬಾಹಿರ ಅಲ್ಲ, ಅದು ಸಂವಿಧಾನದ ಒಳಗಡೆನೆ ನ್ಯಾಯಯುತವಾದಂತ ವಿಚಾರ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ 7 judges ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಹೆಡೆಡ್ ಬೈ ಎಕ್ಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ DY ಚಂದ್ರಚೂಡ್ ಅವರು ಕೊಟ್ಟಂತ ಒಂದು ಐತಿಹಾಸಿಕ ತೀರ್ಮಾನ ತಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೀನಿ. ಈ ಆಗಸ್ಟ್ 1, 2024 ನಂತರನೂ ಸಹ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಸಾಮಾಜಿಕ ನ್ಯಾಯ ಅನ್ನೋಂಥ ವಿಚಾರದಲ್ಲಿ ಬಹಳ ಟಾಪ್ ಅಲ್ಲಿರೋಂಥ ವಿಚಾರನ ಬರೀ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಇಲ್ಲಿವರೆಗೂ ಕೂಡ ಸರಿಯಾಗಿ ಜಾರಿ ಮಾಡಿದೆ. ತಾವೆಲ್ಲ ಕೇಳಬಹುದು, ನಮಗೆ 25/8/2025 ಸರ್ಕಾರ ತನ್ನ ಒಳ ಮೀಸಲಾತಿ ಜಾರಿ ಮಾಡಿದೀವಿ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಆದೇಶನ ಹೊರಡಿಸುತ್ತೆ. 25/8/2025 35 ವರ್ಷ ಈ ಮಾದಿಗ ಸಮಾಜ ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಕೊಡಿ ಅನ್ನುವಂತ ಒಂದು ಹೋರಾಟನ ಮಾಡ್ಕೊಂಡು ಬಂದಿರೋದು 35 ವರ್ಷದಿಂದ. 16 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 16 ಜನ ಜೀವನದ ಗುರಿನೇ ಮರ್ತೋಗ್ಬಿಟ್ಟಿದ್ದಾರೆ ಹೋರಾಟ ತುಮಕ್ಬಿಟ್ಟು. ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಬಂದಿರೋದು ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಕೊಡಿ ಅನ್ನೋದು ಕೇವಲ ಮಾದಿಗ ಸಮಾಜ. ಮಾದಿಗ ಸಮಾಜ ಈ ಹೋರಾಟ ಮಾಡ್ಕೊಂಡು ಬಂದ್ರು ಸಹ ಮಾದಿಗರ ಸಮಾಜಕ್ಕೆ ಒಳ ಮೀಸಲಾತಿ ಜಾರಿ ಮಾಡಿದೀವಿ, ಇತರರಿಗೂ ಮಾಡಿದೀವಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ವಯ ಅನ್ನಂಗೆ ಕಾಂಗ್ರೆಸ್ ಮಾಡಿ ಈ ಮಾದಿಗ ಸಮಾಜಕ್ಕೆ ದೊಡ್ಡ ಮೋಸ ಮಾಡಿದೆ. ಆ 25/8/2025 ಆದೇಶ ನಮ್ಮ ವಕೀಲರ ತಂಡ ಎಲ್ಲಾ ಹಂತದಲ್ಲೂ ಹೇಳಿದೀವಿ, ಮಾದಿಗ ಸಮಾಜಕ್ಕೆ ಬರೆದಂತ ಸರ್ಕಾರದ ಮರಣ ಶಾಸನ. ನೀವು ಕೇಳ್ಬೋದು, ಯಾಕೆ ಸರ್ ಒಳ ಮೀಸಲಾತಿ ಜಾರಿ ಆದ ಮೇಲೆ ನೀವಿನ್ನೂ ಯಾಕೆ ಮರಣ ಶಾಸನ ಅಂತ ಇದ್ದೀರಾ, ಮಾದಿಗ ಗಣ್ಯ ಅಂತ ಯಾಕೆ ಹೇಳ್ತಾ ಇದ್ದೀರಾ? ನೋಡಿ, ಈ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತ ಅಂದ್ರೆ ಒನ್ ಅಂಡ್ ಓನ್ಲಿ ಕ್ರೈಟೀರಿಯಾ, ದಟ್ ಇಸ್ ಟು ಕನ್ಸಿಡರ್ ಎಂಪಿರಿಕಲ್ ಡಾಟಾ. ಎಂಪಿರಿಕಲ್ ಡಾಟಾ ಇಟ್ಕೊಂಡು ಒಳ ಮೀಸಲಾತಿ ಜಾರಿ ಮಾಡಕ್ಕೆ ಬರುತ್ತೆ ಹೊರತು ರಾಜಕಾರಣಿಗಳು ಟು ಸೂಟ್ ದೇರ್ ವಿಮ್ಸ್ ಅಂಡ್ ಫ್ಯಾನ್ಸೀಸ್ ಗೆ ಮಾಡಕ್ ಬರಲ್ಲ. ಇದು ಅರುಣ್ ಕುಮಾರ್ ಹೇಳ್ತಾರಲ್ಲ, ಇದು ಸುಪ್ರೀಂ ಕೋರ್ಟ್ ಹೇಳಿರೋದು. ಯಾವ್ಯಾವ ರಾಜ್ಯದಲ್ಲಿ ಎಂಪರಿಕಲ್ ಡಾಟಾ ಇದೆ ಅಂತಂತ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವಂತ ಹಕ್ಕು ಆ ರಾಜ್ಯಕ್ಕಿದೆ, ಸೆಂಟರ್ ಕಾಯುವಂತ ಅವಶ್ಯಕತೆ ಇಲ್ಲ. ನಮ್ಮ ರಾಜ್ಯದಲ್ಲಿ 2005 ಸ್ಥಾಪನೆಗೊಂಡಂತ AJ ಸದಾಶಿವ ಕಮಿಷನ್ 2012 ರಿಪೋರ್ಟ್ ಕೊಡ್ತು. 2023 ಮಾಧುಸ್ವಾಮಿ ಕಮಿಟಿನೂ ಕೂಡ ಒಳ ಮೀಸಲಾತಿ ಸಂಬಂಧಪಟ್ಟ ರಿಪೋರ್ಟ್ ಕೊಡ್ತು. ಟೆಕ್ನಿಕಲಿ ಸ್ಪೀಕಿಂಗ್, ಕಾಂಗ್ರೆಸ್ ಸರ್ಕಾರಕ್ಕೆ ಹೊಸ ದತ್ತಾಂಶ ತಗೊಂಡು ಒಳ ಮೀಸಲಾತಿ ಜಾರಿ ಮಾಡುವಂತ ಅನಿವಾರ್ಯತೆ ಇರಲಿಲ್ಲ. ಇದ್ದಂತ ದತ್ತಾಂಶನೇ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದು ದ ಸ್ಟೇಟ್ಸ್ which have available empirical data, ಎಂಫಸಿಸ್ ಮಾಡ್ತಾ ಇದ್ದೀನಿ, ಅವೈಲಬಲ್ ಎಂಪಿರಿಕಲ್ ಡಾಟಾ, ಯಾವ್ಯಾವ ದತ್ತಾಂಶ ರಾಜ್ಯದಲ್ಲಿ ಇದೆ ಆ ದತ್ತಾಂಶದ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳಿದೆ.
ಕಾಂಗ್ರೆಸ್ ತನ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ನಾವೇನ್ ಕೇಳಲಿಲ್ಲ. 35 ವರ್ಷದಿಂದ ಹೋರಾಟ ಮಾಡಿದಂತವ್ರು ಒಳ ಮೀಸಲಾತಿಗೆ ಮಾದಿಗ ಸಮಾಜ, ನಾವ್ ಇನ್ನೊಂದು ಡೇಟಾ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ನಾವು ಹೇಳಿಲ್ಲ. ಕಾಂಗ್ರೆಸ್ ಅವರೇ ಇತರ ಗುಂಪವರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಆರ್ಮ್ ಟ್ವಿಸ್ಟಿಂಗ್ ಟ್ಯಾಕ್ಟಿಕ್ಸ್ಗೆ ಬಲಿಪಶುವಾಗಿ ಅಥವಾ ಅವರಿಗೆ ಮಣದಿ ಈ ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ರಚನೆ ಮಾಡ್ತಾರೆ. ನಾವು ಕೇಳಿರ್ಲಿಲ್ಲ ಕಮಿಷನ್ ಮಾಡಿ ಅಂತ, ನಾವು ಹೇಳಿದ್ವಿ ದತ್ತಾಂಶ ಇದೆ ಅದ್ರ ಮೇಲೆ ಮಾಡಿ ಅಂತ. ಬಟ್ ನಾಗಮೋಹನ್ ದಾಸ್ ಆಯೋಗ ಮಾಡ್ಬೇಕಾದ್ರೆ ಒಂದು ಪಾಯಿಂಟ್ ಅನ್ನ ಬಹಳ ಸ್ಪಷ್ಟವಾಗಿ ಸರ್ಕಾರ ತನ್ನ ಟರ್ಮ್ಸ್ ಫಾರ್ ರೆಫರೆನ್ಸ್ ಅಂತ ಏನ್ ಕೊಡುತ್ತೆ, ಅಂದ್ರೆ ಒಂದು ಕಮಿಷನ್ಗೆ ಟರ್ಮ್ಸ್ ಫಾರ್ ರೆಫರೆನ್ಸ್ ಅಂತ ಏನ್ ಕೊಡುತ್ತೆ ಅಂತಂದ್ರೆ ಯಾವ ವಿಚಾರದ ಬಗ್ಗೆ ಕಮಿಷನ್ ನಮಗೆ ಮಾಹಿತಿ ಕೊಡಿ, ಸಂಗ್ರಹಣೆ ಮಾಡಿ ಕೊಡಿ ಅನ್ನೋದು ಟರ್ಮ್ಸ್ ಫಾರ್ ರೆಫರೆನ್ಸ್ ಅಂತ. ಆ ಟರ್ಮ್ಸ್ ಫಾರ್ ರೆಫರೆನ್ಸ್ ನಲ್ಲಿ ದ ಮೇನ್ ಇಂಗ್ರೀಡಿಯಂಟ್ ಆರ್ ದ ಮೇನ್ ಪಾಯಿಂಟ್ ವಾಸ್, ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ, ಪರ್ಟಿಕ್ಯುಲರ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ AKADAA ಆದಿ ಕರ್ನಾಟಕ, ಏಕೆ ಅಂದ್ರೆ AA ಅಂದ್ರೆ ಆದಿ ಆಂಧ್ರ, AD ಅಂದ್ರೆ ಆದಿ ದ್ರಾವಿಡ, ಈ ಮೂರು ಇದು ಜಾತಿ ಅಲ್ಲ. ಇದು ನಮ್ಗೆ ಸ್ಪಷ್ಟಪಡಿಸ್ಬಿಡ್ತೀನಿ, AKADA ಜಾತಿ ಅಲ್ಲ, ಅದು ಒಂದು ಗುಂಪು ಅನ್ಕೋಬಹುದು ನೀವು. ಆ ಗುಂಪು ಒಳಗಡೆ ಮಾದಿಗರು, ಒಲೆಯರು ಇಬ್ಬರು. ಜಸ್ಟಿಸ್ ನಾಗಮೋಹನ್ ದಾಸ್ಗೆ ಸರ್ಕಾರ ಕೊಟ್ಟಂತ ಟರ್ಮ್ಸ್ ರೆಫರೆನ್ಸ್ ನಲ್ಲಿ ಈ AKADA ನಲ್ಲಿ ಮಾದಿಗರನ್ನ ಮತ್ತೆ ಒಲೆಯರನ್ನ ಬೇರ್ಪಡಿಸಿ ನಿಖರ ಅವರ ಜನಸಂಖ್ಯೆ ಕಲೆಕ್ಟ್ ಮಾಡಿ ಅದರ ಮೇಲೆ ಬ್ಯಾಕ್ವರ್ಡ್ ಅಂಡ್ ಮೋರ್ ಬ್ಯಾಕ್ವರ್ಡ್ ಆಸ್ ಸ್ಟೇಟೆಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ನಮಗೆ ದತ್ತಾಂಶ ಕೊಡಿ ಅಂತ ಕೊಟ್ಟಂತ ಟರ್ಮ್ಸ್ ಬರ್ತದೆ. ಸುಮಾರು 1,09,00,000 ಜನ ಪರಿಶಿಷ್ಟ ಜಾತಿದು ನಾಗಮೋಹನ್ ದಾಸ್ ಅವರು ತಮ್ಮ ಸರ್ವೆಗೆ ಒಳಪಡಿಸಿರ್ತಾರೆ. ಅಪ್ರಾಕ್ಸಿಮೇಟ್, ಐ ಆಮ್ ನಾಟ್ ಗಿವಿಂಗ್ ಎಕ್ಸಾಕ್ಟ್ ಫಿಗರ್. ಅದರಲ್ಲಿ 4,74,954, ದಿಸ್ ಇಸ್ ಪ್ರಿಸೈಸ್ ನಂಬರ್, 4,74,954 ಜನ ಈ AKADA ನಲ್ಲಿ ಅವರು ಹೊರಗಡೆ ಬರದೇ ಇಲ್ಲ, ಒಲೆಯ ಮಾದಿಗ ಅಂತ ಅವ್ರು ಹಂಗೆ ಉಳ್ಕೊಬಿಡ್ತಾರೆ. ಈಗ ಹಂಗೆ ಉಳ್ಕೊಳ್ತಾರ, ಅದರ ಅರ್ಥ ಏನು? AKADA ನಲ್ಲಿ ಮಾದಿಗರು ಮತ್ತು ಒಲೆಯರು ಅಲ್ಲಿದ್ದಾರೆ ಅನ್ನೋದ ಬಹಳ ವೆರಿ ಕ್ಲಿಯರ್. ಅದ್ರಲ್ಲಿ ನೋ ಆಂಬಿಗ್ವಿಟಿ, ನಾಟ್ ಎನಿ ಡೌಟ್. ಸರ್ಕಾರ ತನ್ನ 25/8/2025 ಆದೇಶದಲ್ಲಿ ಏನ್ ಮಾಡುತ್ತೆ ಅಂತ ಅಂದ್ರೆ, ನಾವ್ ಯಾಕೆ ಮರಣ ಶಾಸನ ಅಂತ ಅಂದ್ರೆ ಇದಕ್ಕೆ ಮಾದಿಗರಿಗೆ ನೋಡಿ, AJ ಸದಾಶಿವ ಕೊಟ್ಟಿತ್ತು 6%. ಅವ್ರು 6% ಕೊಟ್ಟಾಗ ಪರಿಶಿಷ್ಟ ಜಾತಿಯಲ್ಲಿ ಇದ್ದಂತ ಪರ್ಸೆಂಟೇಜ್ 15%. ಇದೊಂದು ದಯವಿಟ್ಟು ಗಮನಿಸಿ, ಯಾಕಂದ್ರೆ ತಾವೆಲ್ಲ ಮಾಧ್ಯಮದವರು ನಮ್ಮ ಈ ಹೋರಾಟಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಶಕ್ತಿ ತುಂಬಿರೋದಕ್ಕೆ ಈ ಹಂತ ತನಕ ಬಂದಿದೀವಿ ನಾವು. 15% ಇದ್ದಾಗ ಮಾದಿಗ ಸಮಾಜ ಅಂದ್ರೆ ಮಾದಿಗ ಮತ್ತು ಸಂಬಂಧಿತ ಜಾತಿಗಳು 29 ಜಾತಿನ ಮಾರ್ಕ್ ಮಾಡಿದ ಸದಾಶಿವ ಆಯೋಗ. ಆ 29 ಜಾತಿಗೆ ಕೊಟ್ಟಂತದ್ದು ಸದಾಶಿವ ಆಯೋಗ 6%. ಮಾಧುಸ್ವಾಮಿ ಕಮಿಟಿ ಬಂದಂತ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ ಅವರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಹೆಚ್ಚು ಮಾಡಬೇಕು ಅನ್ನೋ ವಿಚಾರದಲ್ಲಿ ಪರಿಶಿಷ್ಟ ಜಾತಿಗೆ ಇದ್ದಂತ 15ನ್ನ 17 ಮಾಡ್ತಾರೆ, ಪಂಗಡಕ್ಕೆ ಇದ್ದಂತ 3ನ್ನ 7 ಮಾಡ್ತಾರೆ. 17% ಇದ್ದಂತ ಪರಿಶಿಷ್ಟ ಜಾತಿ ಮೀಸಲಾತಿನಲ್ಲಿ ಮಾದಿಗರಿಗೆ ಆವತ್ತು ಸಿಕ್ಕಿತ್ತು 6%. ಜಸ್ಟಿಸ್ ನಾಗಮೋಹನ್ ದಾಸ್ ಬಂದಂತ ಸಂದರ್ಭದಲ್ಲೂ ಸಹ ನಾಗಮೋಹನ್ ದಾಸ್ ಅವರು ಕೊಟ್ಟಂತದ್ದು 6%. 15% ಇದ್ದಾಗಲೂ ಮಾದಿಗರಿಗಾಗಲೇ, 17% ಇದ್ದಾಗಲೂ ಮಾದಿಗರಿಗಾಗಲೇ. ಆದ್ರೆ ಒಲೆಯ ಸಮಾಜಕ್ಕೆ ಸದಾಶಿವ ಆಯೋಗ 5 ಕೊಡ್ತು, ಮಾಧುಸ್ವಾಮಿ ವರದಿ 5.5 ಕೊಡ್ತು, ನಾಗಮೋಹನ್ ದಾಸ್ ಕಮಿಷನ್ ವರದಿ 6 ಕೊಡ್ತು. ಬೋವಿ ಲಂಬಾಣಿ ಅವರಿಗೆ 3 ಇತ್ತು, 4 ಆಯ್ತು,
ಈಗ 5 ಆಗಿದೆ. ಗೋವಿಂದ ಮಾಡಿ ನಿಮ್ಮ ಗಮನನ ಸೆಳೀತಾ ಇದ್ದೀನಿ ಈ ಬಡ ಮಾದಿಗ ಸಮಾಜದ ಪರವಾಗಿ ಅಂತಂದ್ರೆ 15 ಇದ್ದಾಗಲೂ 6%, 17 ಇದ್ದಾಗಲೂ 6%. ಈ ರಾಜ್ಯದಲ್ಲಿ ನಮಗೆ ಗೊತ್ತಿರಲಿ, ಪರಿಶಿಷ್ಟ ಜಾತಿ ಒಳಗಡೆ ಮಾದಿಗ ಸಂಬಂಧಿತ ಜಾತಿಗಳು ಜನಸಂಖ್ಯೆಯಲ್ಲಿ ಇವತ್ತಿಗೂ ನಂಬರ್ 1. ಇವತ್ತಿಗೂ ಮಾದಿಗ ಸಂಬಂಧಿತ ಜಾತಿಗಳು ಪರಿಶಿಷ್ಟ ಜಾತಿ ಒಳಗಡೆ ಸಂಖ್ಯೆ ಬಲದ ಮೇಲೆ ಮಾದಿಗರೇ ನಂಬರ್ 1. ಈ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಕುತಂತ್ರ ಮಾಡ್ತೀವಿ ಸರ್. ಯಾಕೆ ಅಂತಂದ್ರೆ ನಾಗಮೋಹನ್ ದಾಸ್ ಅವರು ಕೊಟ್ಟಂತ ವರದಿನಲ್ಲಿ ನಮ್ದು 37 ಲಕ್ಷ ಆಯ್ತು, 36,70,000 ಚಿಲ್ಲರೆ, 37 ಲಕ್ಷ ರೌಂಡ್ ಇಟ್. ವಲಯ ಸಮಾಜಕ್ಕೆ ಕೊಟ್ಟಂತದ್ದು 30,30,30,000. ಕೊನೆಗೆ ಹೆಂಗೆ ಮಾಡಿದ್ರು ಅಂತಂದ್ರೆ ಈ ಗುಂಪು ಅಲ್ಲಿಗಾಕಿ, ಆ ಗುಂಪು ನಿಲ್ಗಾಕಿ, AKADನ ಆಧಾರದ ಹೊಡೆದಾಕಿ ಮಾದಿಗರಿಗೂ ವಲಯಗೂ 1,60,000 ವ್ಯತ್ಯಾಸಕ್ಕೆ ತಗೊಂಡು ಎಷ್ಟು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಏನು ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ನ್ಯಾಯಪರ ಇದೆ, ಸಾಮಾಜಿಕ ನ್ಯಾಯಪರ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ಬಂದಿದೆ. ನಾವು ಒಕ್ಕೂಟ ತಂಡ ಮೊದಲನೇ ದಿನ ಹೇಳ್ತಾ ಇದೀವಿ, ಕಾಂಗ್ರೆಸ್ ಸರ್ಕಾರದ ಡೋಂಗಿವಾದ ಇದು ಅಂತ. ಯಾಕಂದ್ರೆ ಪರಿಶಿಷ್ಟ ಜಾತಿಯವರೇ ಕೆಳಗಡೆ ಇರಂತವ್ರು, ಅದ್ರಲ್ಲಿ ಮಾದಿಗ ಸಮಾಜ ಕಟ್ಟ ಕಡೆಯ ಸಮಾಜ. ನಮ್ಗಿಂತ ಒಬ್ಬ ಕೆಳಗಡೆ ಇದ್ದಾರೆ ಅಂದ್ರೆ ಅಲೆಮಾರಿಗಳು, ಫಸ್ಟ್ ಅಲೆಮಾರಿಗಳು ಬಹಳ ಕೆಳಗಡೆ ಇರೋದು, ನೆಕ್ಸ್ಟ್ ಮಾದಿಗ ಸಮಾಜ. ನಮ್ಗೆ ನೀವು ನ್ಯಾಯ ಕೊಡದಂತವ್ರು, ನೀವು ಸಾಮಾಜಿಕ ನ್ಯಾಯ ಪ್ರತಿಪಾದನೆ ಮಾಡೋಂಥವ್ರ ಅನ್ನೋಂಥದ್ದು ನಮ್ ವಾದ. ಇವತ್ತು ಆ 25/8/2025 ನಾನೇನ್ ಸರ್ಕಾರದ ಆದೇಶ ಮರಣ ಶಾಸನ ಅಂತ ಹೇಳಿದೆ, ಅದರಲ್ಲಿ ಒಂದು ಪದನ ಜೋಡಿಸ್ತಾರೆ. ಏನು 4,74,954 ಜನಸಂಖ್ಯೆ ತಮ್ಮ ಮೂಲ ಜಾತಿ ಹೇಳ್ಕೊಳ್ಳದೆ AKAD ಅಂತ ಹುಡುಕೋತಾರೆ, ಅವ್ರಿಗೆ ಒಂದು ಸ್ಪೆಷಲ್ ಮೆನ್ಷನಿಂಗ್ ಮಾಡ್ತಾರೆ. ಏನು, ಈ AKAD ಏನಿರಂತ ಗುಂಪಿನವರು ಐದರ್ ನೀವು ಮಾದಿಗ ಗುಂಪಿನಲ್ಲಿ ನೀವು ಅನುಕೂಲ ತಗೋಬಹುದು, ಅಥವಾ ವಲಯ ಗುಂಪಿನಲ್ಲಿ ಅನುಕೂಲ ತಗೋಬಹುದು, ಯಾವ್ದಾದ್ರು ಒಂದ್ ಗುಂಪಲ್ಲಿ ತಗೋಬಹುದು. ನೋಡಿ ಹೆಂಗೆ ಅಂತ. 35 ವರ್ಷಗಳಿಂದ ನಾವು ಪ್ರತ್ಯೇಕ ಮೀಸಲಾತಿ ಕೊಡಿ ಅಂತ 10 ಜೀವ ಕಳ್ಕೊಂಡು, 10 ಜನರು ಜೀವನ ಕಳ್ಕೊಂಡು ಹೋರಾಟ ಮಾಡಿದ್ರೆ ಕೊನೆಗೆಲ್ಲ ಮಾಡಿ 0ಗೆ ತಗೊಬಂದು ನಿಲ್ಸಿದ್ದಾರೆ. ಆ AKAD ಇಲ್ಲಿರಂತ ವಲಯ ಸಮಾಜದವ್ರಿಗೆ ಮಾದಿಗ ಸಮಾಜದ ಗುಂಪಲ್ಲಿ ತಗೊಳ್ಬಹುದು ಅಂತ ಮಾಡುವಂತ ಆದೇಶ. ಇಲ್ಲಿವರೆಗೂ ನಾವು ಮಾಡೋದು ಪ್ರತ್ಯೇಕ ಮೀಸಲಾತಿ ಕೊಡಿ ಅಂತ ಎಲ್ಲ ಮಾಡ್ಕೊಂಡು ಬಂದಿವರು. ಕೊನೆಗೆ 6% ಎಲ್ಲ ಕಮಿಷನ್ 6% ನಲ್ಲೇ ಈ ತರ ಮಾಡಿದ್ದಾರೆ. ಅದಕ್ಕೆ ನಾವು ಹೇಳಿದ್ವಿ, ಸರ್ಕಾರದ 25/8/2025 ಆದೇಶ ಮಾದಿಗರ ಪಾಲಿಗೆ ಮರಣ ಶಾಸನ. ಹಾಗಾಗಿ ಈಗಲೂ ಸಹ 2 ಕುತಂತ್ರ ಆಗ್ತಾ ಇದೆ. ಹೈಕೋರ್ಟ್ ನಲ್ಲಿ PIL ಫೈಲ್ ಮಾಡಿದ್ದಾರೆ, 15ರಿಂದ 17% ಹೋಗಿರೋದಕ್ಕೆ PIL ಚಾಲೆಂಜ್ ಮಾಡ್ತಾರೆ. ಯಾಕಂದ್ರೆ ಇಂದಿರಾ ಗಾಂಧಿ ಜಡ್ಜ್ಮೆಂಟ್ ಕೋರ್ಟ್, ಮಾಧ್ಯಮದವರು ಕೋರ್ಟ್ ಯಾರು ಫಾಲೋ ಮಾಡ್ತಾ ಇರ್ತಿರೋದು ಅಂತ ಗೊತ್ತಾಗುತ್ತೆ. ಇಂದಿರಾ ಗಾಂಧಿ ಜಡ್ಜ್ಮೆಂಟ್ ಅಲ್ಲಿ ಮೀಸಲಾತಿ 50%ಗಿಂತ ಮೇಲೆ ಹೋಗಬಾರ್ದು ಅಂತ ಕ್ಯಾಪ್ ಹಾಕಿ, ಬಟ್ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 10% ಕೊಟ್ಟರು. ಅದು ಇಟ್ ಇಸ್ ನಾಟ್ ವಿದಿನ್ ದ ಪರ್ವ್ಯೂ ಆಫ್ 50% ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ದಟ್ ಇಸ್ ಅ ಡಿಬೇಟಬಲ್ ಪಾಯಿಂಟ್. ಅದು ಸೈಡ್ ಇರೋದು, ಅದು ನಮ್ಮ ಸಬ್ಜೆಕ್ಟ್ ಅಲ್ಲ ಈಗ. ಆದರೆ ಈ 17% ಹಾಕಿರೋದು 50 ದಾಟ್ತಾರೆ ಅಂತ ಹೇಳಿಕೆ ಹೇಳಿದೆ. ಸರ್ಕಾರ ತನ್ನ 28/10/2024 ಮೊದಲನೇ ಕ್ಯಾಬಿನೆಟ್ ನಲ್ಲಿ ಒಂದು ಆದೇಶ ಮಾಡಿರುತ್ತೆ. 28/10/2024 ಒಳ ಮೀಸಲಾತಿ ವಿಚಾರ ತೀರ್ಮಾನ ಆಗೋ ತನಕ ಯಾವುದೇ ಇಲಾಖೆಗಳಲ್ಲಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಅಪಾಯಿಂಟ್ಮೆಂಟ್ ಮಾಡಲ್ಲ. ತೀರ್ಮಾನ ಆಗೋ ತನಕ ಮಾಡಲ್ಲ. ಈಗ ಕೋರ್ಟ್ ಕೇಸಲ್ಲಿ ಸರ್ಕಾರ ಮಾಡಿರೋ ಗೊಂದಲದಿಂದ 17% ಬಿಡಿ, ಸರ್ಕಾರ ಮಾಡಿರೋ ಗೊಂದಲ ಅಂತ ನಾನು ಹೇಳಬಹುದು. ಯಾಕಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಇದೆ, ಅದಕ್ಕೆ ನಾವು ಸರ್ಕಾರದ ದೂರಿಸಕ್ ಹೋಗಲ್ಲ, ಅದೊಂದ್ ಕಡೆ. ಆದ್ರೆ ಈ 6-6-5 ಮಾಡಿದ್ರು ನೋಡಿ, ಅದ್ರಲ್ಲಿ 2 ದೊಡ್ಡ ಗೊಂದಲ ಮಾಡಿದ್ರು, ಕಾನೂನು ಗೊಂದಲ. ಸುಪ್ರೀಂ ಕೋರ್ಟ್ ಬಹಳ ಸ್ಪೆಸಿಫಿಕ್ ಆಗಿ ಹೇಳಿತ್ತು, ವೆನ್ ಯು ಆರ್ ಕ್ಯಾಟಗರೈಸಿಂಗ್
a specific group within scheduled caste, backward and more backward, ಹಿಂದುಳಿವಿಕೆ ಅತಿ ಹಿಂದುಳಿವಿಕೆ ಯಾರ್ಡ್ ಸ್ಟಿಕ್ ಮೇಲೆ ನೀವು ಗ್ರೂಪ್ ಮಾಡಬೇಕು. ನೀವು ಸೂಟ್ ಆದಂಗೆ ಮಾಡಂಗಿಲ್ಲ ಅಂತ ಹೇಳಿದ್ರು ಸಹ ಒಲೆಯರ್ನ ಮಾದಿಗರನ್ನ ಒಂದ್ ಕಡೆ ತಗೋಬಹುದು ಅಂತ ಕಾನೂನು ಬಾಹಿರವಾದಂತ ಕ್ರಮ ಮಾಡಿದೆ. ಬಹಳ ಕೆಳಮಟ್ಟಿರುವಂತ ಅಲೆಮಾರಿ ಸಮಾಜಗಳನ್ನ ಗೋವಿ ಲಂಬಾಣಿ ಗ್ರೂಪ್ಗೆ ಸೇರಿಸಿ ಎರಡೂ ಕೂಡ ಕಾನೂನು ಬಾಹಿರ. ಈ ಸರ್ಕಾರ ಯಾಕಿಗೆಲ್ಲ ಆಗ್ತಾ ಇದೆ ಅಂತಂದ್ರೆ ಓನ್ಲಿ ಅವರ ಮತ ಬ್ಯಾಂಕ್ ಅನ್ನ ರಕ್ಷಣೆ ಮಾಡ್ಕೊಳ್ಳಕ್ಕೆ ಮಾತ್ರ ಮಾಡ್ತಾ ಇದೆ ಹೊರತು ಈ ಸಾಮಾಜಿಕ ನ್ಯಾಯ ಮತ್ತೊಂದು ಈ ವಾದಗಳೆಲ್ಲ ಇದೆಯಲ್ಲ ಸರ್ಕಾರದ ಡೋಂಗಿವಾದ ಅಂತ ಹೇಳ್ತಾ ನಾವು ನಮ್ಮ ಮಾದಿಗ ಸಮಾಜಕ್ಕೆ ಏನು 35 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಾವೇನು ಬೇರೆಯವ್ರಿಗಿಂತ ನಮಗ್ ಕೊಡಿ ಅಂತ ನಮ್ದು ಯಾವತ್ತು ಹಿಂದೆನೂ ವಾದ ಇಲ್ಲ, ಇವತ್ತಿಲ್ಲ, ಮುಂದೆನೂ ಇಲ್ಲ. ನಮಗೇನ್ ಕೊಡ್ತೀರಾ? ಪ್ರತ್ಯೇಕವಾಗಿ ಒಳ ಮೀಸಲಾತಿ ಅಂದ್ರೆ ಪ್ರತ್ಯೇಕ ಮೀಸಲಾತಿ ಅಂತ ಅರ್ಥ. ಅದನ್ನ ನಮಗ್ ಕೊಟ್ಬಿಡಿ. ನಮ್ಗೆ ಬೇರೆಯವರು ಬಂದು ನಮ್ಮ ಹತ್ರ ಕಿತ್ಕೊಳ್ಳಂಗೆ ಮಾಡಬೇಡಿ. ನಾವು ಬೇರೆಯವ್ರ ಹತ್ರ ಕಿತ್ಕೊಳ್ಳಲ್ಲ. ಆದ್ರೆ ಇವತ್ತು ಸರ್ಕಾರ ಮಾಡಿದಂಥದ್ದು ಒಲೆ ಸಮಾಜ ಮಾದಿಗ ಗುಂಪಲ್ಲಿ ಬಂದು ತಗೊಳ್ಬಹುದು ಅನ್ನೋಂಥದ್ದು ನಮ್ಮ ಹಕ್ಕನ್ನ ಕಸ್ಕೊಂಡಂಗಾಗುತ್ತೆ. 2,30,30,30,000 ಚಿಲ್ಲರೆ ಬರುತ್ತೆ. ಅರ್ಧ ಹಾಕಿದ್ರೆ ಏಕೆ ಹೇಳಿ 4,74,000 ಡಿವೈಡ್ ಮಾಡ್ಕೊಂಡು ಆರಾಮ್ ಅಪ್ರಾಕ್ಸಿಮೇಟ್ಲಿ ಅಷ್ಟು ಜನ ಈ ಕಡೆಗೆ ಬಂದ್ರೆ ರಾತ್ರಿ ಈ ಬ್ಯಾಕ್ಲಾಗ್ ಕೆಲಸ ಆಗ್ಬೋದು, ಬಡ್ತಿ ಆಗ್ಬೋದು, ಮಕ್ಕಳಿಗೆ MBBS MD ಆಗ್ಬೋದು, MS ಆಗ್ಬೋದು, ಸಿವಿಲ್ ಕಾಂಟ್ರಾಕ್ಟ್ಸ್ ಅಲ್ಲಿ ಕಾಂಟ್ರಾಕ್ಟ್ ಆಗ್ಬೋದು, ಸರ್ಕಾರದ ಯಾವ್ಯಾವ್ದು ರಿಸರ್ವೇಶನ್ ಆಗ್ಬೋದು, ಒಂದು ಕ್ಷಣದಲ್ಲಿ ಮಾದಿಗರಿಂದ ಕಸ್ಕೊಂಡು ಇನ್ನೊಂದು ಅದಾಗಬಾರ್ದು. ನಮ್ಮ ಮಾದಿಗರ ಮೀಸಲಾತಿ ನಮ್ಮ ಮಾದಿಗರಿಗೆ ಇರಬೇಕು. ನಾವು ಬೇರೆ ವಿರೋಧಿಗಳಲ್ಲ. ನಾವು ನಮ್ಮ ರಕ್ಷಣೆ ಮಾಡೋದಕ್ಕೆ ಈ ಹೋರಾಟಗಳನ್ನು ಇನ್ನೂ ಮುಂದುವರಿಸಿದೀವಿ. ಸರ್ಕಾರ ಮಾಡಿದ್ರು ಸಹ ನಮ್ಮ ವಕೀಲರ ತಂಡ ಆವತ್ತಿಂದ ಇವತ್ತ ತನಕ ಇನ್ನೂ ನಾವು ಅದನ್ನು ವಿರಾಮಿಸಿಲ್ಲ. 1ನೇ ತಾರೀಕು ಆಗಸ್ಟ್ 24ರಿಂದ ಶುರು ಮಾಡಿದವರು ಸರ್ಕಾರದ 25/8/2025 ಆದೇಶ ಆದ್ರೂ ಸಹ ಸರ್ಕಾರ ಹೇಳಿತು ಸಾಕಷ್ಟು ನೋಡ್ಬೋದು. ಕೆಲವರೆಲ್ಲ ವಿಜೃಂಭಣೆ ಅಂತ ಒಳ ಮೀಸಲಾತಿ ಜಾರಿ ಆಯ್ತು ಇನ್ನೊಂದಾಯ್ತು ಅಂತ ಎಲ್ಲ ತಣ್ಣಗಾಗಿದ್ದಾರೆ. ಈಗ ಯಾರು ಮಾಡ್ತಿರೋ ಜಾರಿ ಅವ್ರಿಗೆ ಅರಿವಿರಲಿಲ್ಲ. ನಾವು ಅವ್ರಿಗೆ ಮಾಡ್ತಿದ್ವಿ, ನಮ್ಗೆ ಬೇರೆ ಬೇರೆ ತರ ಅನ್ಬಿಟ್ಟು ಅವ್ರು ಮುಂದಕ್ಕೆ ಹೋಗ್ತಿದ್ವಿ. ಎಲ್ಲ ತಣ್ಣಗಾಗಿದೆ. ಯಾಕಂದ್ರೆ ಅವ್ರಿಗೂ ಅರಿವಾಗಿದೆ ಸರ್ಕಾರ ಮಾಡೋದು ಮಾದಿಗ ಸಮಾಜಕ್ಕೆ ಮೋಸ. ಹಾಗಾಗಿ ತಮ್ಮೆಲ್ಲರೂ ನಮ್ಮ ಕಳಕಳಿಯ ಮನೆಗೆ ಏನಪ್ಪಾ ಅಂತಂದ್ರೆ ಈ ಬಡ ಮಾದಿಗ ಸಮಾಜದ ಬೇಡಿಕೆ ಏನಿದೆ ನ್ಯಾಯಯುತವಾಗಿ ನಾವು ಬೇಡಿಕೆ ಇಡ್ತಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಎ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್. ಸಂವಿಧಾನದ ಅಡಿನಲ್ಲಿ, ಸಂವಿಧಾನ ಆಶಯದಡಿನಲ್ಲಿ ಮಾದಿಗ ಸಮಾಜಕ್ಕೆ ಸಿಗಬೇಕಾಗಿರುವಂತ ಒಳ ಮೀಸಲಾತಿನ ಇತರ ಕಸ್ಕೊಳ್ಬಹುದಂಗೆ ನಮ್ಗೆ ಕೊಡಿ ಅನ್ನೋದೇ ಈ ಸರ್ಕಾರದ ಮುಂದೆ ಬೇಡಿಕೆ. ಅದು ಕಟ್ಟ ಕಡೆಯ ಅನುಕೂಲ ಈ ಸಮಾಜಕ್ಕೆ ಏನೇನ್ ತಗಬೇಕು ಅದು ಬರೋದಲ್ವೇ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರ ಬೆಂಬಲವನ್ನು ಕೊಡ್ತಾ ನಾನು ನನ್ನ ಈ ವಿಚಾರನ ಮುಗಿಸ್ತೀನಿ. ಬಟ್ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮಗೆ ಇವತ್ತು ಬಂದು ಧಾರವಾಡದಲ್ಲಿ ಇದು ಪ್ರಸ್ತಾವನೆ ಮಾಡೋದಕ್ಕೆ ನಮ್ಮ ರಾಜೇಂದ್ರ ಆಲ್ರೆಡಿ ಹೇಳಿದ್ರು, ಇನ್ನೊಂದ್ಸರಿ ಅದನ್ನ ಒತ್ತು ಕೊಟ್ಟೆ ಇಲ್ಲ. ನಾವು ಈ ಜಾಗೃತಿ ಮೂಡಿಸುವಂತ ವಿಚಾರದಲ್ಲಿ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರ ನಾವು ವಕೀಲರುಗಳು ನಾವು ಈ ಸಮಾಜದಲ್ಲಿ ಹುಟ್ಟಿ ನಮ್ಮ ಸಮಾಜಕ್ಕೆ ನಮ್ಮ ಕೊಡುಗೆ ಏನಪ್ಪಾ ಅಂತಂದ್ರೆ ಕಾನೂನು ಏನಿದೆ ನಮ್ಗೆ ತಿಳಿದಿರಂಗೆ ಅದನ್ನ ಜನರ ಮುಂದೆ ಇಡಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಚಿತ್ರದುರ್ಗದಲ್ಲಿ ಏನು ನಮ್ಮ ಕೋಟೆ ನಾಡು ಅಲ್ಲಿ ಡಿಸೆಂಬರ್ 14, 2024 ನಮ್ಮ ರಾಜ್ಯ ಮಟ್ಟದ ಮಾದಿಗ ವಕೀಲರ ರಾಜ್ಯ ಸಮ್ಮೇಳನ ಚಿತ್ರದುರ್ಗದಲ್ಲಿ ಮಾಡಿ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗಿತ್ತು. ಒಂದು ವಿಚಾರ ಹೇಳ್ತೀವಿ ಅದನ್ನ. ಆ ನಮ್ಮ ಹೋರಾಟದ ಒಂದು ಆರ್ಟಿಕಲ್ ಅವತ್ತು ನಮ್ಮ ಸಂಯುಕ್ತ ಕರ್ನಾಟಕ ಪೇಪರ್ ನಲ್ಲಿ ಹೆಂಗ್ ಬರೆದ್ರು ಅಂದ್ರೆ ವಕೀಲರ ಹೋರಾಟ ಒಳ ಮೀಸಲಾತಿದು DSS ರೈತ ಸಂಘ ಮಾಡ್ತಿದ್ದಂತ ಹೋರಾಟದ ಮರುವುಂಟು ಮಾಡ್ದಂಗಿತ್ತು ಅಂತ. ನಮ್ಗೆ ಅದಕ್ಕಿಂತ ದೊಡ್ಡ ಆಧಾರ ಇಲ್ಲ. ಒಂದ್ ಕಾಲದಲ್ಲಿ ರೈತ ಸಂಘ ಮತ್ತೆ DSS ಹೋರಾಟ ನಿಂತ್ಕೊಂಡ್ರೆ ಸರ್ಕಾರ ಬಿದ್ದೋಗ್ತಾ ಇತ್ತು. ಆ ಸಂಯುಕ್ತ ಕರ್ನಾಟಕ ನಮ್ಮ ಚಿತ್ರದುರ್ಗದ ಕಾರ್ಯಕ್ರಮ ಅಷ್ಟು ದೊಡ್ಡ ಮಟ್ಟಿಗೆ ಪ್ರಶಂಸೆ ಮಾಡಿದ್ರು ಗೊತ್ತಿಲ್ಲ. ಅಲ್ಲಿ ಇತ್ತು ಅಂತಂದ್ರೆ ಆ ಸಂಯುಕ್ತ ಕರ್ನಾಟಕದವ್ರಿಗೆ ಒಂದು ಇತರರು ಕೂಡ ಧನ್ಯವಾದ ತಲುಪಿಸ್ತೀವಿ. ಯಾಕಂದ್ರೆ ಆ ತರ ಅದನ್ನ ವಿಶ್ಲೇಷಣೆ ಮಾಡಿದ್ರು. ಮತ್ತು ಈ ಧಾರವಾಡದಲ್ಲಿ ಪ್ರೆಸ್ ಮೀಟ್ ಮಾಡಲಿಕ್ಕೆ ಇದೇ 1ನೇ ತಾರೀಕು ನಾಡ್ದು ಫೆಬ್ರವರಿ 1, 2024 ನಮ್ಮ ರಾಜ್ಯ ಮಟ್ಟದ ಮಾದಿಗ ವಕೀಲರ 2ನೇ ವರ್ಷದ ರಾಜ್ಯ ಸಮ್ಮೇಳನವನ್ನ ನಾವು
ಬಿಡಿ ಕನ್ವೆನ್ಷನ್ ಪಾಟೀಲ್ ಕನ್ವೆನ್ಷನ್ ಹಾಲ್ ಕೆಳಗೇರಿ ರಸ್ತೆ, ಬಿಡಿ ಪಾಟೀಲ್ ಕನ್ವೆನ್ಷನ್ ಹಾಲ್ ಕೆಳಗೇರಿ ರಸ್ತೆ ಅಲ್ಲಿ ಆಯೋಜನೆ ಮಾಡ್ತಾ ಇದೀವಿ. ನಿಮ್ಗೆಲ್ಲರಿಗೂ ಮುಕ್ತ ಮನಸ್ಸಿನಿಂದ, ಯಾಕಂದ್ರೆ ನಮ್ಮ ಹೋರಾಟ ಇಲ್ಲಿ ತನಕ ಯಶಸ್ಸಾಗಿರೋ ತಾವು ಕಾರಣ, ತಾವೆಲ್ಲ ದಯವಿಟ್ಟು ಅಲ್ಲಿ ಬರಬೇಕು. ನಮ್ಮ ಈವೆಂಟ್ ಅನ್ನು ಒಂದ್ ಸ್ವಲ್ಪ ಕವರ್ ಮಾಡಿ ಜನರಿಗೆ ತಲುಪಕ್ಕೆ, ರಾಜ್ಯಕ್ಕೂ ತಲುಪಂಗೆ ತಾವು ಮಾಡಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ಮನವಿ ಮಾಡ್ತಿದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ನಿಮ್ಗೆ ಯಾವ್ದಾದ್ರು ಕ್ವಶನ್ಸ್ ಇದ್ರೆ ಏನು ಕೇಳ್ಬೋದು, ನಾವು ಅದನ್ನ ತಿಳಿ ಮಾಡ್ತೀವಿ. ಎಷ್ಟು ಜನ ಸೇರ್ತಾರೆ ಸರ್? ನಾವು ನಿರೀಕ್ಷೆ ಮಾಡಿದೀವಿ 1,000 ವಕೀಲರು ಸೇರ್ತಾರೆ. ಯಾಕಂದ್ರೆ ಚಿತ್ರದುರ್ಗದಲ್ಲಿ 700 ಚಿಲ್ಲರೆ ವಕೀಲ ಸೇರ್ತಾರೆ. ಅದೇ ಹೇಳ್ತಾರೆ, ಅದನ್ನ ಒಂದು ಡೀಟೇಲ್ ಕೊಡ್ತೀವಿ ನಾವು. ಅದರಲ್ಲಿ ರಾಜೇಂದ್ರ ಅವರು ಅದನ್ನ ಒಂದು ಹೇಳ್ತಾರೆ, ಗೆಸ್ಟ್ ಎಲ್ಲ ಒಂದಿಷ್ಟು 700 ಜನ ಲಾಸ್ಟ್ ಟೈಮ್ ಇದ್ರು. ಈ ಸರಿ 1,000 ನಿರೀಕ್ಷೆ ಇದೆ. ವಿಧಾನಸಭಾ ಎಲೆಕ್ಷನ್ ಮುಂದೆ ಈ ದಲಿತ ಮುಖಂಡರು ಮತ್ತು ಸಾಹಿತಿಗಳು ಎಲ್ಲ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದ್ರಲ್ಲ, ಊರಿಗೆಲ್ಲ ಎಲ್ಲ ಕಡೆ ಹೋಗಿ ಬಿಜೆಪಿಯನ್ನು ತೋರಿಸ್ಬೇಕು, ಕೋಮುವಾದ ತೋರಿಸ್ಬೇಕು, ಸಾಮಾಜಿಕ ನ್ಯಾಯ ಮಾಡಬೇಕು ಅಂತ ಹೇಳಿ. ಈ ನಿಟ್ಟಿನೊಳಗೆ ನೀವೆಲ್ಲ ಹೋಗಿ ಅವ್ರು ಯಾರು ಪ್ರಚಾರ ಮಾಡಿದ್ರಲ್ಲ, ಯಾರು ಕಾಂಗ್ರೆಸ್ ಪರವಾಗಿ ಇದು ಮಾಡಿದ್ರು ಅವ್ರನ್ನೇ ಕೇಳಿಲ್ಲ ಸರ್? ಕೇಳ್ತೀರಾ? ಕೇಳಿಲ್ಲ. ಯಾಕೆಂದ್ರೆ ನಿದ್ರೆ ಮಾಡೋದನ್ನ ಎದ್ದೇಳಿಸ್ಬೋದು, ನಾಟಕ ಮಾಡೋದನ್ನ ಹೆಂಗೆ ಎದ್ದೇಳಿಸ್ತೀವಿ ಸರ್? ಇವರು ಮುಖವಾಡ ಹಾಕೊಂಡ್ರಂತ ಹೋರಾಟಗಾರರು. ಒಳ ಮೀಸಲಾತಿಗಿಂತ ಹೋರಾಟ ಬೇಕಾ? ಮಾದಿಗರು ಎಲ್ಲಿ ಯಾರು ಧ್ವನಿ ಎತ್ತಿದ್ದಾರೆ? ಇವರು ಯಾರು ಮುಂದೆ ಬಂದು ಮಾಡ್ತಾ ಇದ್ದಾರೆ? ಇವ್ರಿಗೆ ಬರೀ ಬಿಜೆಪಿ ಪಾರ್ಟಿ ಮಾಡ್ತು ಅಂದ್ರೆ, ಇಂಥ ಪಾರ್ಟಿ ಮಾಡಿದ್ರೆ ಮಾತ್ರ ಇವ್ರಿಗೆ ಈ ತರ ವಿಚಾರಗಳು ಕಾಣುತ್ತದೆ. ಇದು ಸಬ್ಜೆಕ್ಟ್ ಅಲ್ವಾ? ಲಾಸ್ಟ್ ಟೈಮ್ ಯಡಿಯೂರಪ್ಪ ಮನೆ ಮುತ್ತಿಗೆ ಹಾಕಿದ್ರು, ಅಂದ್ರೆ ಅದು ಜಾರಿ ಮಾಡಬೇಕು ಅನ್ನೋ ವಿಷಯ ಕೈ ಎತ್ಕೊಂಡು ಸುಳ್ಳೇನ ಕಲ್ಲೆಸೆಯುವುದು, ಮತ್ತೆ ಅದು ಇನ್ನೂ ಏನೈತಿ ಕಾನೂನು ಓದಿಲ್ಲ. ಅದಕ್ಕಿಂತ ಮತ್ತೆ ನಿಮ್ ಸಮಾಜದ ಮುಖಂಡರೇ ಅದನ್ನ ಅಪೋಸ್ ಮಾಡಿದಂಥದ್ದು. ಆ ಘಟನೆ ಆದ ನಂತರ ಖಂಡಿಸಿ ಫಸ್ಟ್ ವಿಡಿಯೋ ಮಾಡಿಸಿ ನನ್ನ ನಂಬರ್ ಕೊಡಿ, ನಾನು ಕೊಡ್ತೀನಿ ಅದನ್ನ ನಾ ಮಾಡೋದನ್ನ. ಅವತ್ತೇನ್ ಮಾಡಿದ್ರು, ಗೋವಿಲ್ ಅಂಬಾಣಿಗಳಿಗೆ ಒಂದು ತಪ್ಪು ಸಂದೇಶ ಕೊಡ್ತಾರೆ. ಏನ್ ಸಂದೇಶ ಕೊಡ್ತಾರೆ? ಬಿಜೆಪಿ ಸರ್ಕಾರ ನಿಮ್ಮನ್ನ ಪರಿಸ್ಥಿತಿ ಜಾಸ್ತಿ ಪಟ್ಟಿಂದ ಹೊರಗಡೆ ತೆಗೆದುಬಿಡ್ತಾ ಇದೀವಿ ಅಂತ. ಇನ್ಫ್ಯಾಕ್ಟ್ ಬಿಜೆಪಿ ಸರ್ಕಾರ ಅವತ್ತು 1% ಗೋವಿಲ್ ಅಂಬಾಣಿ ಜಾತಿ ಘೋಷಣೆ ಮಾಡಿದ್ರು. ಜಸ್ಟಿಸ್ ನಾಗಮೋಹನ್ ದಾಸ್ 3 ಮಾಡಿದ್ರು, ಇಲ್ಲಿ 4 ಆಗಿತ್ತು ಯಡಿಯೂರಪ್ಪನವ್ರು ಮಾಡಿದ್ರು. ಗೊಲ್ಲೆಬ್ಸಿ ಪಾಲಿಟಿಕಲ್ಗೋಸ್ಕರ ಯಡಿಯೂರಪ್ಪನವ್ರ ಕಲ್ಲೊಡಿಸಿ ಅದು ರಾಜಕೀಯ ಮೈಲೇಜ್ ತರಬಹುದು, ಫೇಲ್ಯೂರ್ ಆಗ್ತದೆ. ಇದೆಲ್ಲ ಕಾಂಗ್ರೆಸ್ ಕುತಂತ್ರ ಇದಲ್ಲ, ಇವೆಲ್ಲ ವಾಸ್ತವಾಂಶನ ಬಿಟ್ಟು ಮಾಡ್ತಾರಂತ ಈ ನಾಟಕಗಳೆಲ್ಲ ನೇರ ಕಾಂಗ್ರೆಸ್ ಇಕ್ವಾಲಿಫಿಕೇಟ್ ಮಾಡ್ತಾರಂತ ಹೋರಾಟಗಳು. ಈಗ ಎಲ್ಲ ಕಡೆ ಸರ್ಕಾರ ನಿಮ್ಮ ಸಮಾಜದ ಪ್ರತಿಷ್ಠಿತ ಸ್ಥಾನದೊಳಗಿನ ಮಿನಿಸ್ಟರ್ ಅವರೆಲ್ಲ ಏನ್ ಮಾಡ್ತಾರೆ? ಸರ್, ಈಗ ಒಂದು ವಿಚಾರ ಇದೆ, ಈ ರಾಜ್ಯದ ಆಡಳಿತದವರೇ ಸಿದ್ದರಾಮಯ್ಯ ಫೈನಲ್ ಡಿಸಿಷನ್ ಮೇಕರ್. ನಮ್ಮ ಸಬ್ಜೆಕ್ಟ್ ಇರುವಂತದ್ದು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಒಳ ಮೀಸಲಾತಿ. ದ ನೋಡಲ್ ಮಿನಿಸ್ಟ್ರಿ ಈಸ್ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ, ಸಮಾಜ ಕಲ್ಯಾಣ ಇಲಾಖೆ ಸಚಿವರು. ನೆಕ್ಸ್ಟ್ ಕನೆಕ್ಷನ್ ಬರುವಂತದ್ದು ಲಾ ಮಿನಿಸ್ಟ್ರಿ, ಸಿಎಂ, ಕ್ಯಾಬಿನೆಟ್. ಇದು 3 ನಮ್ಮ ಟ್ರ್ಯಾಕ್ ಇರೋದು. ನಾವು ಮಾಡೇ ಹೋಗ್ನವ್ರಿಗೆ ಈ ವಿಚಾರದಲ್ಲಿ ಬಹುಶಃ ನಾವು ಕೇಳಿರೋ ಪ್ರಶ್ನೆಗಳು ಬಹಳ ಕಡಿಮೆ ಜನ ಕೇಳಿರ್ಬೋದು. ತಾವು ನಮ್ಮ ಬಗ್ಗೆ ಗಮನಿಸಿದ್ರೆ ಗೊತ್ತಿಲ್ಲ. ಬರೀ ಅರುಣ್ ಕುಮಾರ್ ಅಡ್ವೊಕೇಟ್ ಮೈಸೂರಲ್ಲಿ ಒಂದು ಗೂಗಲ್ ಮಾಡಿದ್ರೆ ನಿಮ್ಗೆ ನಾವು ಹೋರಾಟ ಮಾಡೋದೆಲ್ಲ ಒಂದು ಚಿತ್ರಣಗಳು ಸಿಕ್ಬಿಡುತ್ತೆ. ಆನ್ಲೈನ್ ಇತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಮಾದೇವಪ್ಪನವ್ರನ್ನ ಯಾಕೆ ನಾವು ಕೇಳ್ತಾ ಇದ್ದೀವಿ? ನೋಡಲ್ ಮಿನಿಸ್ಟ್ರಿ, ನೋಡಲ್ ಡಿಪಾರ್ಟ್ಮೆಂಟ್ ಇಂಪ್ಲಿಮೆಂಟ್ ಇಂಟರ್ನಲ್ ರಿಸರ್ಚ್, ಇನ್ ಬೇರೆ ಏನು. ಬಟ್ ಅದೇನಾಗುತ್ತೆ ಅಂತಂದ್ರೆ ವಲಯ ಸಮಾಜದವ್ರಿಗೆ ಜಾಸ್ತಿ ಅನುಕೂಲ ಸಿಕ್ಬಿಡುತ್ತ. ನಾವು ನ್ಯಾಯಯುತ ಮಾಡೋದ ವೇದಿಕೆನ ವಲಯ ಮಾದಿಗರ ಮೇಲೆ ಎತ್ ಕಟ್ಟಾರ, ಏನನ್ ಕಟ್ಟಾರ, ಮತ ಕಟ್ಟಾರ, ಏನನ್ನೇ ಕುತಂತ್ರ ಮಾಡ್ತಾರೆ. ವಾಸ್ತವಾಂಶ ನಾವು ಯಾರು ವಿರುದ್ಧನೂ ಇಲ್ಲ, ಯಾರ ಮೇಲೆ ಎತ್ಕಟ್ಟಂತ ಅನಿವಾರ್ಯತೆ ಇಲ್ಲ. ನಾವೆಲ್ಲ ಒಂದು ಸಿದ್ಧಾಂತದ ಮೇಲೆ ವಕೀಲ ವೃತ್ತಿ ಮಾಡ್ತಾರಂತವ್ರು. ನಾವು ಮಾದಿಗ ಸಮಾಜದ ಅಧಿಕಾರ ಮಾತ್ರ ಕೇಳ್ತಾರೆ. ಅಲ್ಲ, ಇದು ಮೂಲತಃ ವಕೀಲರ ಸಮಾವೇಶ. ಇಲ್ಲಿ ರಾಜಕಾರಣಿಗಳು ಯಾವ ರೆಪ್ರೆಸೆಂಟೇಷನ್ ಮಾಡಿದ್ದಾರೆ ನಮ್ಮ ಸಮಾಜದ ಘಟಕಗಳಲ್ಲಿ ಮಾಡಿದ್ದೀವಿ. ಹೋರಾಟಗಾರನು ಕೂಡ ಒಂದು ಜೋಡಿಸ್ಕೊಳ್ಳುವಂತ ಒಂದು ಪ್ರಕ್ರಿಯೆಯಲ್ಲಿ ಅದನ್ನು ಶೀಘ್ರ ತಿಳಿಸ್ತೀವಿ, ಗೊತ್ತಾಗ್ತದೆ.
ಎಲ್ರು ಬರ್ತಾರೆ ರಾಜಕಾರಣಿಗಳು ರಾಜಕಾರಣಿಗಳಲ್ಲ ಬರಾಂಗ ಹೆಸರು ಹಾ? ಯಾರು ಬರ್ತಾರಲ್ಲ ಅದೊಂದು ಅಭ್ಯಂತರ ಮಾತನಾಡಿದ್ದೆ. ಡಿಪೆಂಡ್ ಸಾನ್ನಿಧ್ಯನ ಪರಮ ಪೂಜ್ಯ ಮಾದರ ಚೆನ್ನಯ್ಯ ಶ್ರೀಗಳು ವಹಿಸ್ತಾರೆ. ಉದ್ಘಾಟಕರಾಗಿ ಅಬಕಾರಿ ಸಚಿವರು ಮತ್ತು ಬಾಗಲಕೋಟೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಆದಿ ತಿಮ್ಮಪ್ಪ ಸಾಹೇಬರು ಬರ್ತಾ ಇದ್ದಾರೆ. ಮತ್ತೆ ಭಾವಚಿತ್ರಗಳಿಗೆ ನಮ್ಮ ಪೂರ್ವಿಕರ ಭಾವಚಿತ್ರಗಳಿಗೆ ಸ್ಪರ್ಶನೆ ಮಾಡಲಿಕ್ಕೆ ಮತ್ತೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಹಾರ ಖಾತೆ ಸಚಿವರಾಗಿರ್ತಕ್ಕಂಥ ಕೆ ಚುಂಡಿಯಪ್ಪ ಸಾಹೇಬರು ಬರ್ತಾ ಇದ್ದಾರೆ. ಮತ್ತೋರ್ವ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಹಾಲಿ ಚಿತ್ರದುರ್ಗ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರು ಬರ್ತಾ ಇದ್ದಾರೆ. ಮತ್ತೆ ಮಾಜಿ ಕೇಂದ್ರ ಸಚಿವರು ನಮ್ಮ ಸಮಾಜದ ನಾಯಕರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಬರ್ತಾ ಇದ್ದಾರೆ. ಹಾಗೇನೆ ಈ ಮಾಜಿ ಶಾಸಕರಾಗಿರ್ತಕ್ಕಂಥ ವೀರಭದ್ರಪ್ಪ ಹಾಲೂರಿ ಬರ್ತಾ ಇದ್ದಾರೆ. ಮತ್ತು ಆದಿಜಾಂಬ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆಗಿರ್ತಕ್ಕಂಥ GS ಮಂಜುನಾಥ್ ಅವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಸಮಾಜದ ಹಿರಿಯ IAS ಅಧಿಕಾರಿಗಳಾಗಿರ್ತಕ್ಕಂಥ ಗೋಂದಳಿ ಭೀಮಪ್ಪ ಸಾಹೇಬರು ಬರ್ತಾ ಇದ್ದಾರೆ. ಮತ್ತೋರ್ವ ಹಿರಿಯ IAS ಅಧಿಕಾರಿಗಳಾಗಿರ್ತಕ್ಕಂಥ PH ಅನಿಲ್ ಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ಮತ್ತೋರ್ವ ಹಿರಿಯ IRS ಅಧಿಕಾರಿಗಳು ಮತ್ತು ಮಹಾರಾಷ್ಟ್ರ ಮತ್ತು ಗೋವಾ ಸರ್ಕಾರದ ಚೀಫ್ ಸೆಕ್ರೆಟರಿ ಆಗಿದ್ದು ಹಿರಿಯ IRS ಆಗಿದ್ದಂತಹ ಭೀಮಶಂಕರ ಸಾಹೇಬರು ಬರ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ಸಾಮಾಜಿಕ ನ್ಯಾಯ ಪರವತ್ತು ವೇದಿಕೆಯ ಅಧ್ಯಕ್ಷ ಆಗಿದ್ದಾರೆ. ನಿಮ್ಮ ಮುಂದೆ ಕುಳಿತಿರ್ತಕ್ಕಂಥ S ಅರುಣ್ ಕುಮಾರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಮತ್ತು ಪ್ರತಿ ಜಿಲ್ಲೆಯ ಎಲ್ಲ ನಮ್ಮ 31 ಜಿಲ್ಲೆಯಲ್ಲಿರ್ತಕ್ಕಂಥ ಹಿರಿಯ ವಕೀಲರು ಕೂಡ ವೇದಿಕೆಯಲ್ಲಿ ಇರ್ತಾರೆ. ಜಿಲ್ಲೆಗೆ ಒಬ್ಬರಂಗೆ ಹಿರಿಯ ವಕೀಲರು ಇಡೀ 1,000ದಿಂದ 1,200 ಜನರು ವಕೀಲರನ್ನ ಸೇರಿಸುವಂತಹ ಒಂದು ಹಂಬಲದಲ್ಲಿ ಬೃಹತ್ತಾಗಿ ಒಂದು ಸಮ್ಮೇಳನ ನಿಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ತಾವು ಪ್ರಚಾರ ಕೊಡಬೇಕು ಮತ್ತು ತಾವು ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನಾವು ವಿನಂತಿಸ್ಕೊಳ್ತೀವಿ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.